ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಅಶ್ವಿನಿ ಅಂಜನ್. ಜಗತ್ತಿನಲ್ಲಿ ಎಷ್ಟೋ ನಾಯಕರು, ರಾಜರು, ಋಷಿಮುನಿಗಳು, ಜ್ಞಾನಿಗಳು ಬಂದು ಹೋಗಿರುತ್ತಾರೆ. ಅದರಲ್ಲಿ ವಿಶೇಷವಾಗಿ ಭಗವಾನ್ ಬುದ್ಧರು ಪ್ರೀತಿ, ಕರುಣೆ ಎಂಬ ವಿಷಯವನ್ನು ಸಾರುತ್ತಾ ಜನರ ಜೀವನದಲ್ಲಿ ಬದಲಾವಣೆಯನ್ನು ತೋರಿಸಿಕೊಟ್ಟಿರುತ್ತಾರೆ. ಉದಾಹರಣೆಗೆ ಅಂಗುಲಿಮಾಲ ಮತ್ತು ಬುದ್ಧರ ಈ ಒಂದು ಘಟನೆ. ಬುದ್ಧರು ಬದುಕಿದಂತಹ ಕಾಲದಲ್ಲಿ ಭಗ್ಗವ ಮತ್ತು ಮಂಥನಿ ಎಂಬ ದಂಪತಿಗಳಿರುತ್ತಾರೆ. ಭಗ್ಗವ ಒಬ್ಬ ರಾಜನಾಗಿರುತ್ತಾನೆ. ಆತನಿಗೆ ಒಂದು ಗಂಡು ಮಗು ಆಗಿರುತ್ತದೆ. ಆ ಮಗು ಹುಟ್ಟಿದ ತಕ್ಷಣ ಅರಮನೆಯಲ್ಲಿ ಅಪಶಕುನದ ವಾತಾವರಣ ನಿರ್ಮಾಣ ಆಗಿರುತ್ತದೆ. ಅರಮನೆಯಲ್ಲಿ ಇರುವಂತಹ ಅಸ್ತ್ರಗಳಿಂದ ಒಂದು ವಿಶೇಷವಾದ ಬೆಳಕು ಮೇಲಕ್ಕೆ ಹೋಗಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿ ಭಗ್ಗವ ರಾಜನಿಗೆ ಭಯ ಉಂಟಾಗುತ್ತದೆ. ಯಾಕೆಂದರೆ ಇತರೆ ಸೈನಿಕರು ಕೂಡ ಇದೇ ರೀತಿಯ ಅನುಭವವನ್ನು ಹೇಳಿಕೊಂಡಿರುತ್ತಾರೆ. ಈಗ ರಾಜರ ಅರಮನೆಯ ಜ್ಯೋತಿಷ್ಯರನ್ನು ಕರೆದುಕೊಂಡು ಬರುವಂತೆ ಸೂಚನೆ ಮಾಡುತ್ತಾರೆ. ಈಗ ಅರಮನೆಯ ಜ್ಯೋತಿಷ್ಯರು ಬಂದು ಮಗುವನ್ನು ನೋಡಿ, ಈ ಮಗು ಎಲ್ಲರನ್ನೂ ಕೊಲ್ಲುವಂತಹ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಬೆಳೆಯುತ್ತಾನೆ, ಅವನನ್ನು ಕೊಂದು ಬಿಡಿ ಅಂತ ಹೇಳುತ್ತಾರೆ. ಆದರೆ ಭಗ್ಗವರಾಜನ ಮಗು ನೋಡುವುದಕ್ಕೆ ತುಂಬ ಸುಂದರವಾಗಿರುತ್ತದೆ. ಆ ಮಗುವನ್ನು ಕೊಲ್ಲುವುದಕ್ಕೆ ಮನಸ್ಸು ಬರುವುದಿಲ್ಲ. ಯಾರಿಗೇ ಆಗಲಿ ತನ್ನ ಸ್ವಂತ ಮಗುವನ್ನು ಕೊಲ್ಲಲು ಸಾಧ್ಯವಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಅವನನ್ನು ಒಳ್ಳೆಯ ವ್ಯಕ್ತಿಯಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ ಎಂದು ಚಿಂತಿಸುತ್ತಾನೆ. ಆ ಮಗುವನ್ನು ಯಾವುದೇ ಚಿಕ್ಕ ವಿಷಯದಲ್ಲೂ ಕೂಡ ಕೋಪ ಬರದೇ ಇರುವಂತಹ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆಸುತ್ತಾನೆ. ಆ ಕಾಲದಲ್ಲಿ ತಕ್ಷಶಿಲದಲ್ಲಿ ಇದ್ದಂತಹ ಗುರುಕುಲಕ್ಕೆ ಕಳಿಸಿ ಒಂದು ಒಳ್ಳೆಯ ಗುರುವನ್ನು ಆಯ್ಕೆ ಮಾಡಿ ಗುರುಕುಲದಲ್ಲಿ ಪಾಠ ಕಲಿಯುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಉಂಟು ಮಾಡುತ್ತಾನೆ. ಈ ರೀತಿ ಮಾಡಿದ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಸಹಮಿತ್ರರ ಜೊತೆ ಕೂಡಿ ಆಟ ಆಡುವುದು, ಪಾಠ ಕಲಿಯುವುದು, ಚೆನ್ನಾಗಿ ವಿದ್ಯೆಯನ್ನು ಕಲಿಯುತ್ತಿರುತ್ತಾನೆ. ಅಲ್ಲದೆ ಆ ಗುರುವಿಗೆ ಬೇರೆ ಎಲ್ಲ ಶಿಷ್ಯರಿಗಿಂತ ಈ ಶಿಷ್ಯನೇ ತುಂಬ ಇಷ್ಟವಾಗುತ್ತಾನೆ. ಆಗ ಭಗ್ಗವರಾಜ ಮಗನಿಗೆ ಅಹಿಂಸಕ ಎಂದು ಹೆಸರಿಡುತ್ತಾರೆ. ಅಂದರೆ ಅವನು ಹಿಂಸೆಯನ್ನೇ ಮಾಡಬಾರದೆಂದು ಈ ಹೆಸರನ್ನು ಆಯ್ಕೆ ಮಾಡಿರುತ್ತಾನೆ. ಎಲ್ಲ ರೀತಿಯ ವಿದ್ಯೆಯನ್ನು ಕಲಿತಿರುತ್ತಾನೆ. ಮೊದಲೇ ಅವನು ರಾಜ ಕುಟುಂಬದವನು, ಆದ್ದರಿಂದ ಬೇರೆ ಬೇರೆ ತರಬೇತಿಗಳನ್ನು ಕೊಡುತ್ತಿರುತ್ತಾರೆ. ತುಂಬ ಹತ್ತಿರದವನು ಅಹಿಂಸಕ ಅಂತ ಹೇಳಿ ಸಹಮಿತ್ರರಿಗೆ ಹೊಟ್ಟೆ ಕಿಚ್ಚು. ಹೇಗಾದರೂ ಮಾಡಿ ಈ ಗುರು ಶಿಷ್ಯರನ್ನು ಬೇರೆ ಮಾಡಬೇಕು ಅಂತ ಹುನ್ನಾರ ಮಾಡುತ್ತಾರೆ. ಅಹಿಂಸಕನ ವಿರೋಧ ಮಾಡುವಂಥವರು ಒಂದು ಉಪಾಯ ಮಾಡುತ್ತಾರೆ. ಇಂತಹ ಸಂದರ್ಭದಲ್ಲಿ ಗುರುಗಳಿಗೆ ತುಂಬ ಚಿಕ್ಕ ವಯಸ್ಸಿನ ಹೆಂಡತಿ ಇದ್ದಳು. ಗುರುಗಳಿಗೆ ಸ್ವಲ್ಪ ಜಾಸ್ತಿ ವಯಸ್ಸು ಆಗಿರುತ್ತದೆ. ಅಹಿಂಸಕನ ವಿರೋಧಿಗಳು ಆ ಗುರುವಿನ ಬಳಿ ಹೋಗಿ ಅಹಿಂಸಕನಿಗೆ ಮತ್ತು ನಿಮ್ಮ ಮಡದಿಗೂ ಒಂದು ಅನೈತಿಕ ಸಂಬಂಧವಿದೆ ಅಂತ ಸುಳ್ಳು ಮಾಹಿತಿಯನ್ನು ಗುರುಗಳಿಗೆ ತಿಳಿಸುತ್ತಾರೆ. ಆದರೆ ಆ ಗುರುಗಳು ನನ್ನ ಶಿಷ್ಯ ಅಹಿಂಸಕನು ಆ ತರಹದ ವ್ಯಕ್ತಿ ಅಲ್ಲ ಅಂತ ಹೇಳುತ್ತಿರುತ್ತಾರೆ. ಪದೇ ಪದೇ ಗುರುಗಳಿಗೆ ಅಹಿಂಸಕ ವಿರೋಧಿಗಳು ಹೇಳುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಕಾಲಘಟ್ಟದಲ್ಲಿ ಮಾನಸಿಕವಾಗಿ ಅಹಿಂಸಕನ ಮೇಲೆ ಒಂದು ಸಂಶಯ ಶುರುವಾಗುತ್ತದೆ. ಏಕೆಂದರೆ ಗುರುಗಳು ನನಗೆ ವಯಸ್ಸು ಆಗಿರುವುದರಿಂದ ನನ್ನ ಮಡದಿ ಏನಾದರೂ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸಂಶಯ ಉಂಟಾಗುತ್ತದೆ. ಗುರುಗಳು ಇರುವಂಥ ಕೋಣೆಯಲ್ಲಿ ಒಂದು ದಿನ ಅಹಿಂಸಕ ಮತ್ತು ಗುರುಗಳ ಮಡದಿ ಮಾತನಾಡುತ್ತಾ ಕೋಣೆಯಲ್ಲಿ ನಗುತ್ತಿರುತ್ತಾರೆ. ಆಗ ಗುರುಗಳು ಕೋಣೆಯ ಒಳಗೆ ಬರುತ್ತಾರೆ. ಆಗ ಈ ಇಬ್ಬರು ಗುರುಗಳನ್ನು ಗಮನಿಸದೆ ನಗುತ್ತಿರುತ್ತಾರೆ. ಆಗ ಗುರುಗಳಿಗೆ ಸಿಟ್ಟು ಬರುತ್ತದೆ. ಅಹಿಂಸಕರನ್ನು ಗುರುಗಳು ಇಲ್ಲಿಂದ ನೀನು ಈಗಲೇ ಹೊರಟು ಹೋಗಬೇಕು ಅಂತ ಗುರುಗಳು ಹೇಳುತ್ತಾರೆ. ಆಗ ಅಹಿಂಸಕನಿಗೆ ಆತಂಕವಾಗುತ್ತದೆ. ಮತ್ತೆ ನಾನು ಯಾಕೆ ಹೋಗಬೇಕು, ನನ್ನ ತಪ್ಪು ಏನು ಇದೆ ಅಂತ ಗುರುಗಳಿಗೆ ಕೇಳುತ್ತಾರೆ. ಗುರುಗಳು ಶಾಪ ಕೊಡುವುದಕ್ಕೆ ಮುಂದಾಗುತ್ತಾರೆ. ಮತ್ತು ಅಹಿಂಸಕ ಗುರುಗಳಿಗೆ ಮೊದಲನೆಯ ಶಿಷ್ಯನಂತೆ ಇರಬೇಕೆಂದು ತೀರ್ಮಾನಿಸಿದ್ದೇನೆ ಎಂದು ಹೇಳುತ್ತಾನೆ.
ಆಗ ಗುರುಗಳು, ನೀನು ಈ ಶಾಪದಿಂದ ಮುಕ್ತನಾಗಬೇಕಾದರೆ ನೀನು 1000 ಜನರನ್ನು ಕೊಂದು ಆ 1000 ಜನರ ಬೆರಳುಗಳನ್ನು ತಂದು ನನ್ನ ಕಾಲಿಗೆ ಹಾಕು, ಆಗ ನೀನು ಶಾಪ ಮುಕ್ತನಾಗುತ್ತೀಯ ಅಂತ ಗುರುಗಳು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಅಹಿಂಸಕನಿಗೆ ಬೇರೆ ದಾರಿ ತೋಚುವುದಿಲ್ಲ. ಆಗ ಆರಂಭ ಕಾಲದಲ್ಲಿ ಒಂದು ಕಾಡಿನಲ್ಲಿ ವಾಸ ಮಾಡುತ್ತಾ ಆ ಊರಿನಲ್ಲಿ ಯಾರೆಲ್ಲ ಸುಲಿಗೆ ಕಳ್ಳತನ ಮಾಡುತ್ತಾರೋ ಅವರನ್ನು ಕೊಲ್ಲಲು ಆಗ ರಾಜನು, ಸರಿ ನಡೆಯಿರಿ, ಯಾರು ಏನು ಅಂತ ಹೇಳುತ್ತಾರೆ. ಮತ್ತೆ ಅಂಗುಲಿಮಾಲ ಅಹಿಂಸಕನೆಂದು ರಾಜರಿಗೆ ಗೊತ್ತಾಗುತ್ತದೆ. ತುಂಬ ಆಘಾತವಾಗುತ್ತದೆ. ಇವನು ಈ ರೀತಿ ಆಗುತ್ತಾನೆಂದು ನಾನು ಊಹೆನೇ ಮಾಡಿರಲಿಲ್ಲ. ಆದರೆ ನನ್ನ ಜನರಿಗೆ ಒಳ್ಳೆಯದು ಆಗಬೇಕಾದರೆ ನಾನು ಅವನನ್ನು ಸಾಯಿಸಲೇಬೇಕು ಎಂದು ಸೈನ್ಯವನ್ನು ಕರೆದುಕೊಂಡು ಹೋಗುವಾಗ ಅಹಿಂಸಕನ ತಾಯಿ ಅಥವಾ ಭಗ್ಗವರಾಜನ ಮಡದಿ ಬಂದು ಅಡ್ಡ ಹಾಕಿ, ನಾನು ಅವನ ತಾಯಿ, ನಾನು ಒಂದು ಸಲ ಅಹಿಂಸಕನ ಹತ್ತಿರ ಮಾತನಾಡಬೇಕು ಅಂತ ಹೇಳಿದಾಗ ರಾಜ, ಅವನು ತುಂಬ ವಕ್ರ ಮನಸ್ಥಿತಿಯವನಾಗಿದ್ದಾನೆ, ಅವನು ಯಾರ ಮಾತು ಕೇಳುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ತಾಯಿ ಬಿಡದೆ ಅವನನ್ನು ಭೇಟಿ ಮಾಡಿ ಮಾತನಾಡುತ್ತೇನೆ ಎಂದು ಕಾಡಿನ ಕಡೆಗೆ ಹೋಗುತ್ತಾಳೆ. ಆಗ ಅಂಗುಲಿಮಾಲ ಒಂದು ಬೆಟ್ಟದ ತುದಿಯಲ್ಲಿ ನಿಂತು ನೋಡುತ್ತಿರುತ್ತಾನೆ. ಆಗ ತನ್ನ ಮನಸ್ಸಿನಲ್ಲಿ, ಯಾರೋ ಈ ದಾರಿಯಲ್ಲಿ ಬರುತ್ತಿದ್ದಾರೆ, ಅವರನ್ನು ಕೊಂದು ನನ್ನ ಕಾರ್ಯವನ್ನು ಮುಗಿಸೋಣ ಎಂದು ಭಾವಿಸಿ ಅವರ ಕಡೆ ಬರುವಾಗ ಹತ್ತಿರ ಬರುತ್ತಿದ್ದಂತೆ ಅಹಿಂಸಕನಿಗೆ ತನ್ನ ತಾಯಿ ಎಂದು ಗೊತ್ತಾಗುತ್ತದೆ. ಮತ್ತೆ ಅಲ್ಲಿಯವರೆಗೆ ಎಲ್ಲರಿಗೂ ಭಯಪಡಿಸುವಂಥವನಿಗೆ ಒಂದು ಕ್ಷಣ ಭಯವಾಗುತ್ತದೆ. ಏಕೆಂದರೆ ಅವನಿಗೆ ತನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಎಲ್ಲವೂ ನೆನಪಿಗೆ ಬರುತ್ತದೆ. ಅದೇ ಸಂದರ್ಭದಲ್ಲಿ ಗುರುವಿನ ಶಾಪ ಅವರಿಗೆ ನೆನಪಾಗುತ್ತದೆ. ಅಹಿಂಸಕನು ಮಾನಸಿಕವಾಗಿ ತನ್ನ ತಾಯಿಯನ್ನು ಕೊಲ್ಲಲು ದೃಢವಾಗುತ್ತಿರುತ್ತಾನೆ. ಈ ಒಂದು ಸಂದರ್ಭದಲ್ಲಿ ಊರಿಗೆ ಬಂದ ಭಗವಾನ್ ಬುದ್ಧರಿಗೆ ಈ ಎಲ್ಲ ವಿಷಯಗಳು ಗೊತ್ತಾಗುತ್ತದೆ. ಅಂಗುಲಿಮಾಲನನ್ನು ಅವರ ತಾಯಿ ನೋಡಲಿಕ್ಕೆ ಹೋಗುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಅಂಗುಲಿಮಾಲನ ತಾಯಿ ಹೋಗುವುದಕ್ಕೆ ಮುಂಚೆಯೇ ನಾನು ಹೋಗಬೇಕು ಎಂದು ಬುದ್ಧ ಬೇಗನೆ ಬರುತ್ತಿರುತ್ತಾರೆ. ಆಗ ಅಂಗುಲಿಮಾಲನಿಗೆ ಮನಸ್ಸಿನಲ್ಲಿ ಒಂದು ಕಡೆ ಬೇಸರ ಕಾಡುತ್ತಿರುತ್ತದೆ. ಈ ಕಡೆ ನೋಡಿದಾಗ ಒಬ್ಬ ಮುನಿ ಕಣ್ಣಿಗೆ ಕಾಣಿಸುತ್ತಾರೆ. ಅವರೇ ಭಗವಾನ್ ಬುದ್ಧರು. ಆಗ ಸದ್ಯ ನಮ್ಮ ತಾಯಿನ ಕೊಲ್ಲುವುದರಿಂದ ತಪ್ಪಿಸಿಕೊಂಡೆ, ಯಾರೋ ಒಬ್ಬರು ಮುನಿ ಬರುತ್ತಿದ್ದಾರೆ, ಅವರನ್ನೇ ಕೊಂದು ಮುಗಿಸಿಬಿಡೋಣ ಎಂದು ಮನಸ್ಸಿನಲ್ಲಿ ಭಾವಿಸುತ್ತಿರುತ್ತಾನೆ. ಈ ಸಂದರ್ಭದಲ್ಲಿ ಬುದ್ಧರು ಮುಂದೆ ಬರುತ್ತಾರೆ. ಅಂಗುಲಿಮಾಲ ಬುದ್ಧರನ್ನು ಹಿಮ್ಮೆಟ್ಟಿ ಓಡುತ್ತಿರುತ್ತಾನೆ. ಎಷ್ಟೇ ಜೋರಾಗಿ ಓಡಿದರೂ ಬುದ್ಧ ನಡೆದು ಹೋಗುತ್ತಿರುತ್ತಾರೆ. ಅಂಗುಲಿಮಾಲನಿಗೆ ಕೈಗೆ ಸಿಗುವುದಿಲ್ಲ. ಅಂಗುಲಿಮಾಲ ಓಡಿ ಓಡಿ ಸುಸ್ತಾಗಿ ಬಿಡುತ್ತಾರೆ. ಕೊನೆಗೆ ಸಾಕಾಗಿ, ತಡಿ ಕೇಳೇ ಬಿಡೋಣ ಎಂದು ಹೇಳಿ, ಹೇ ಮುನಿ, ನಾನು ನಿಮ್ಮ ಹಿಂದೆ ಇಲ್ಲಿಯ ತನಕ ಓಡಿ ಬರುತ್ತಿದ್ದೇನೆ, ನಿಂತುಕೊಳ್ಳಿ, ನಾನು ನಿಮ್ಮನ್ನು ಕೊಲ್ಲಬೇಕು ಎಂದು ಹೇಳುತ್ತಾನೆ. ಆಗ ಭಗವಾನ್ ಬುದ್ಧರು ಅಂಗುಲಿಮಾಲನಿಗೆ, ನಾನು ಓಡುವುದನ್ನು ನಿಲ್ಲಿಸಿ ಬಹಳ ವರ್ಷಗಳಾಯಿತು, ಆದರೆ ನೀನು ಇನ್ನೂ ಓಡುತ್ತಿದ್ದೀಯ ಎಂದು ಹೇಳಿದಾಗ ಅವನಿಗೆ ಈ ಮಾತು ತುಂಬ ಪ್ರಭಾವ ಬೀರುತ್ತದೆ. ಬುದ್ಧರು ಅಂಗುಲಿಮಾಲನ ಮತ್ತು ಅವರ ಗುರುಗಳ ನಡುವೆ ಆಗಿರುವಂತಹ ಘಟನೆ ಕೇಳಿ, ನೀನು ತಪ್ಪು ಮಾಡಿದೆ ಅಂಗುಲಿಮಾಲ, ನಿನಗೆ ಯಾವುದೇ ಸಂಬಂಧವಿಲ್ಲದ 1000 ಜನರನ್ನು ಕೊಂದಿರುವೆ, ಆ ಪಾಪ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದಾಗ ಅವರಿಗೆ ಒಂದು ಹೊಸ ಚಿಂತನೆ ಸೃಷ್ಟಿಯಾಗುತ್ತದೆ. ಆಗ ಅಂಗುಲಿಮಾಲ ಅರ್ಥ ಮಾಡಿಕೊಳ್ಳುತ್ತಾನೆ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ತನ್ನ ಬಳಿ ಇದ್ದ ಎಲ್ಲ ಬೆರಳಿನ ಮಾಲೆ, ಖಡ್ಗ, ಅಸ್ತ್ರಗಳನ್ನು ಎಸೆದು ಬಿಡುತ್ತಾನೆ. ಅದೇ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ತಬ್ಬಿಕೊಂಡು ಗೊಳು ಅಂತ ಹತ್ತು ಬಿಡುತ್ತಾನೆ. ಆಗ ಭಗವಾನ್ ಬುದ್ಧರು ಧಮ್ಮವನ್ನು ಅವರಿಗೆ ನೀಡಿದಾಗ ಅಹಿಂಸಕನಿಗೆ ಮನಪರಿವರ್ತನೆಯಾಗಿ
ಬುದ್ಧರ ಅನುಯಾಯಿಯಾಗಿ ಧಮ್ಮವನ್ನು ಸ್ವೀಕರಿಸುತ್ತಾನೆ. ಆಗ ಮಾನಸಿಕವಾಗಿ ಒಂದು ಉತ್ತೇಜನ ಸೃಷ್ಟಿಯಾಗುತ್ತದೆ. ಕೆಲವು ವರ್ಷಗಳ ನಂತರ ಬುದ್ಧರು ನೀನು ಧಾರ್ಮಿಕ ಪ್ರಚಾರಕನಾಗು ಎಂದು ಆದೇಶ ಮಾಡುತ್ತಾರೆ. ಬುದ್ಧರ ಆದೇಶದಂತೆ ಅಂಗುಲಿಮಾಲ ಹೊರಡುತ್ತಾನೆ. ಈಗ ಅಂಗುಲಿಮಾಲ ಮೊದಲಿನ ಅಂಗುಲಿಮಾಲನಂತಲ್ಲ, ಸಂಪೂರ್ಣ ಬದಲಾಗಿ ಹೋಗಿದ್ದಾನೆ. ಎಲ್ಲ ರೀತಿಯ ಕಷ್ಟಗಳು ಮತ್ತು ಶಾಂತಿಯನ್ನು ಹೇಗೆ ಪಡೆಯುವುದು ಎಂದು ಕಲಿತಿದ್ದಾನೆ. ನಂತರ ಹಲವಾರು ಜನರನ್ನು ಕೊಂದ ಅದೇ ಹಳ್ಳಿಗೆ ಬರುತ್ತಾರೆ. ಆದರೆ ಜನ ಮಾತ್ರ ಯಾರೂ ಅವನನ್ನು ನಂಬುವ ಸ್ಥಿತಿಯಲ್ಲಿರಲಿಲ್ಲ. ಆತನ ಮೇಲೆ ಕಲ್ಲು ದೊಣ್ಣೆಗಳಿಂದ ದಾಳಿ ಮಾಡುತ್ತಾರೆ. ಆದರೆ ಅಂಗುಲಿಮಾಲ ಮಾತ್ರ ಇದನ್ನೆಲ್ಲ ಸಹಿಸಿಕೊಳ್ಳುತ್ತಾ ಮುಂದೆ ನಗುನಗುತ್ತಾ ಮುಂದುವರಿಯುತ್ತಾನೆ. ಆಗ ಯಾರೋ ಒಬ್ಬ ವ್ಯಕ್ತಿ, ಇಷ್ಟು ಗಾಯವಾಗಿ ರಕ್ತ ಬರುತ್ತಿದ್ದರೂ ನೀನು ಮಾತ್ರ ನಗುತ್ತಲಿದೆಯಲ್ಲ, ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ. ಅದಕ್ಕೆ ಅಂಗುಲಿಮಾಲ ನಗುನಗುತ್ತಲೇ ಹೇಳುತ್ತಾನೆ, ಇದು ನಾನೇ ಬಿತ್ತಿದ್ದ ಬೀಜ. ಇಂದು ದೊಡ್ಡ ಮರವಾಗಿ ಬೆಳೆದು ನನಗೇ ಪೆಟ್ಟು ಕೊಡುತ್ತಿದೆ. ನಾವು ಮಾಡಿದ ಕರ್ಮ ನಮಗೆ ಮರಳಿ ಸಿಗುತ್ತದೆ ಎಂದು ಹೇಳುತ್ತಾನೆ. ಕೊನೆಗೆ ಜನರೆಲ್ಲ ಸೇರಿ ಅಂಗುಲಿಮಾಲನನ್ನು ಒಪ್ಪಿಕೊಳ್ಳುತ್ತಾರೆ. ಸ್ನೇಹಿತರೆ, ಎಂತಹ ಕೆಟ್ಟ ವ್ಯಕ್ತಿತ್ವವನ್ನಾದರೂ ಶಾಂತಿ, ಸ್ನೇಹ, ಪ್ರೀತಿಯಿಂದ ಗೆಲ್ಲಬಹುದೆನ್ನುವುದಕ್ಕೆ ಭಗವಾನ್ ಬುದ್ಧರ ಈ ಕಥೆಯೇ ಸಾಕ್ಷಿ. ರಾಮ ರಾವಣನನ್ನು ಕೊಂದ, ಕೃಷ್ಣನು ಕಂಸನನ್ನು ಕೊಂದನು. ಆದರೆ ಭಗವಾನ್ ಬುದ್ಧರು ಅಂಗುಲಿಮಾಲನನ್ನು ಕೊಲ್ಲಲಿಲ್ಲ, ಬದಲಾಗಿ ಅವನನ್ನು ಪರಿವರ್ತಿಸಿದರು. ಅಂಗುಲಿಮಾಲ ಮಾತ್ರ ಭಗವಾನ್ ಬುದ್ಧರ ಮಡಿಲಲ್ಲಿ ಮರಣ ಹೊಂದಿದ ಏಕೈಕ ಅದೃಷ್ಟಶಾಲಿ. ನಮೋ ಬುದ್ಧಾಯ. ಜೈ ಭೀಮ್.